ವೀಕ್ಷಕರೇ, ಈ ವಿಡಿಯೋವನ್ನ ನೋಡಿ ಸುಮ್ಮನಾಗಬೇಡಿ. ಕಲಾಜೀವಿ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಮತ್ತು ಪ್ರೋತ್ಸಾಹಿಸಿ. ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್. ಯಾವ ಮಗನಿಗೂ ಇಲ್ಲ, ಮನಸ್ಸು ಎಷ್ಟೋ ಸಮಯ ನಿಂತು ಅದನ್ನ ಎಷ್ಟೊತ್ತಿಗೆ ಕರೀತಾರೆ, ನನ್ಗೊಂದು ಎಷ್ಟೊತ್ತಿಗೆ ಅವಕಾಶ ಕೊಟ್ಟರು ಸದ್ಯಕ್ಕೆ ಆ ಮಟ್ಟಿಗೆ ಬಂದಿದ್ದ ಪ್ರಚಾರ ಮುಗಿದ್ರಲ್ಲಾದ್ರೂ ನಮ್ಗೊಂದು ವ್ಯವಸ್ಥೆ ಆಗ್ತದ ಆ ಮಟ್ಟಿಗೆ ಕರೆದು ನಿನ್ನನ್ನು ಉಳಿದು ಆಗುವುದಿಲ್ಲ ಎನ್ನುವುದು ಉತ್ತರ ನಿಮ್ಗೆ ಯಾಕೆ ಹೇಳಿ ನಾನು ಉತ್ತರಿಸುವುದಿಲ್ಲ, ಸರಿಯಾದ ಯಾಕೆ ಹೇಳಿ ಸಕಾಲವನ್ನು ನಾನು ನಿಮ್ಮರಿಗೆ ಕೊಟ್ಟಿದ್ದೆ. ಅವರಿಂದ ಅಸಾಧ್ಯವಾದ ನಿಮ್ಮ ಸಾಮರ್ಥ್ಯ ಏನು ಎನ್ನುವುದನ್ನು ನಾವು ಚೆನ್ನಾಗಿ ಬಲ್ಲವು. 14 ಲೋಕಾದ ನಮ್ಮವರು ನಮ್ಮನ್ನು ಏನೆಂದು ಕೊಂಡಾಡಿದ್ದಾರೆ. ಇಲ್ಲ ಎಂದು ಕೊಂಡಾಡಿದ್ದಾರೆ. ಈವರೆಗೆ ಈ ರೀತಿ ಮನಮಾಡಿದಂತಾದ ಕ್ರಮ ಅಲ್ಲದ ಮತ್ತೇನು ಪ್ರಭು? ಖಂಡಿತವಾಗಿ ಅಲ್ಲ. ಯಾಕಲ್ಲ? ಅನಾಥರಿಗೆ ಆಶೀರ್ವಾದ ಈಗ ನಾನು ಕೇಳಿದ ಮಟ್ಟಿಗೆ ಹೆಣ್ಣುಗಳು ಅನಾಥವಾಗಿ ರಾಜ್ಯದಲ್ಲಿ ಇದ್ದಾರೆ ಎಂಬ ವಿಚಾರವನ್ನು ಕೇಳಿದಾಗ ಅನಾಥವಾದಂತಹ ಹೆಣ್ಣಿಗೆ ನಾನು ಆಶೀರ್ವಾದವಾಗಬೇಕು ಎನ್ನುವ ಕಾರಣಕ್ಕಾಗಿ ಆ ಕರುಣೆಯನ್ನ ನಾವು ಬಯಸಿದರೆ ಅಪರಾಧವೇನು? ಹೆಣ್ಣವಳು ಅಲ್ವಾ? ಮತ್ತೆ ಹೆಣ್ಣಲ್ಲ, ಕರುಣಿಯಲ್ಲ. ಕರುಣಿಯಲ್ಲ ಸಾಮಾನ್ಯವಾಗಿ ಗಂಡು ಹೆಣ್ಣುಗಳು ಸಾಕಷ್ಟು ಉದಾಹರಣೆಗಳಿದೆ. ಈಗ ನಡೆದಲ್ಲ ದೇವಿ ಮಾತು ಗೊತ್ತಾಗಿಲ್ಲ. ದೇವಿ ಮಾತಿ ದೇವಿ ಮಾತು ಎನ್ನುವ ಕಾರಣ ಏನು? ಈಗ ನೀವು ಕಳುಹಿಕೊಟ್ಟಂತ ಸುಗ್ರೀವ ಅವರ ಮನದಿಚ್ಛೆ ಎನ್ನುವುದಕ್ಕೆ ಏನು ಹಗಲು ಏನು ರಾತ್ರಿ ನಿಂತ ಸ್ಥಳದಿಂದ ಕಗಲದೆ ನಿಮ್ಮ ಗುಣಗಾನವನ್ನ ಮಾಡಿದ್ದಾನೆ ಸುಗ್ರೀವ. ಅಂತ ಸುಗ್ರೀವನಲ್ಲಿ ಏನು ಹೇಳಿದ್ದಾರೆ? ಏನು ಶುಂಭನಾದ್ರು ಹೊಟ್ಟಿಲ್ಲ, ನಾವು ತಮ್ಮ ನಿಶುಂಭನಾದ್ರು ಹೊಟ್ಟಿಲ್ಲ. ಶಂಭುವೆ ಪರವೇ ಒಮ್ಮೆ ಮನೆಯಲ್ಲಿ ಗೆದ್ದು ಅಂಬಿಕೆಯ ವಿವಾಹ. ನನಗೆ ರೋಷ ಬಂದದ್ದು ಅಲ್ಲಿ ಪ್ರಭು. ನಾನು ಕರೆಯಲ್ಪಟ್ಟದ್ದು ಯಾಕೆ? ಬರಬೇಕು ಎಂದು ಕರೆಯುವುದಕ್ಕಲ್ಲವೆಲ್ಲ ನಾನು ಕರೆಯಲ್ಪಟ್ಟದ್ದು. ಹೋಗಿ ಕೇಳಿದವರಲ್ಲಿ ಬರುವುದಕ್ಕೆ ಮನಸ್ಸಿಲ್ಲ ಅಂತ ಆದರೆ ನಾನು ಬರುವುದಿಲ್ಲ ಅಂತ ಹೇಳ್ಬೋದಾಗಿ. ಈಗ ನಾನಲ್ಲಿ ಯಾಕಂದ್ರೆ ಬರ್ಲಿಕ್ಕೆ ಹೋಗುದಿಲ್ಲ. ಸುಗ್ರೀವ ಆದರೆ ಅವಳು ಮಾಡಿದ್ದೇನು? ಬರಲೆಯುತ್ತಕ್ಕೆ ಎನ್ನುವುದರಂತ ಪಂಥವಾಗಿ ನಮ್ಮನ್ನು ಕರೆದಿದ್ದಾರೆ. ಹೌದಾ? ಹೌದಪ್ಪ. ಹೆಣ್ಣಪ್ಪಳು ಪಂಥಾಹ್ವಾನವಾಗಿ ನಮಗೆ ಹೇಳಿ ಕಳಿಸಿದ್ದಾರಂತ. ಆದರೆ ನಾವು ಅದಕ್ಕೆ ಏನ್ ಮಾಡ್ಬೇಕು? ನಾನು ಕೇಳುವುದು ನಿಮ್ಮ ಗಂಡತನವನ್ನು ಕೆಣಕಿದ್ದಾರೆ ಅಲ್ವಾ ಸ್ವಾಮಿ? ಅಲ್ಲಿ ಗೊತ್ತಾಗಬೇಕು. ಈಗ ಸಾಮಾನ್ಯ ನಾಡಾಡಿ ಒಂದು ಮಾತು ಹಾಕಿ ಕೊಟ್ಟಾರಂತ. ಈಗ ನೀವೇನು ತಿಳಿಯದೆ ಇದ್ದ ಮೂರ್ಖರ ನಿಮ್ಮಷ್ಟು ಜ್ಞಾನಿಗಳು ತಿಳಿದವರು ಯಾರು ಇಲ್ಲ ಅಂತ ಮೊದಲೇ ಹೇಳಿ ಹಾಕಿದೆ. 14 ಲೋಕದ ದೀಕ್ಷಣ ಅಂತ ಶುಂಭನಿಗೆ ಹೆಣ್ಣೊಬ್ಬಳು ಈ ರೀತಿಯ ಪಂಥ ಕೊಡುತ್ತಾಳೆ ಅಂತಾದರೆ ಹೆಣ್ಣವಳು ನೀವಲ್ಲಿ ಸ್ವಲ್ಪ ಆಲೋಚನೆ ಮಾಡಬೇಕು. ತಪ್ಪಿದ್ದು ನಿಮ್ಮಲ್ಲಿ ತರುಣಿಯಲ್ಲವಳ ಆದಿಮಾಯ. ಹೌದು, ಈ ಆದಿಮಾಯ ಬೀದಿಗೆ ಬಂದದ್ದಾಕೆ ಗೊತ್ತಾಗ್ತದೆ. ಒಂದೊಂದ್ಸಾರಿ ಮೇಲಿದ್ದವ್ರು ಕೆಳ ಬರ್ತಾರೆ, ಕೆಳಗಿದ್ದವ್ರು ಮೇಲೆ ಹೋಗ್ತಾರೆ. ನಾನು ಎಲ್ಲಿದ್ದಾರೆ ಎಲ್ಲಿ ಹೋಗ್ತಾರೆ ಅಂತ ಹೇಳಕ್ಕಾಗುದಿಲ್ಲ. ಬೀದಿಗೆ ಬಂದದ್ದಲ್ಲ, ನಾವು ಬೀದಿಗೆ ಕರೆ ಯಾವ್ದದ್ದು ನಾವು ಶಿವರನ್ನು ಕೆಟ್ಟಿಲ್ಲ. ಹೌದು, ತಪ್ಪೇನು? ತಪ್ಪು ಅಂತ ಹೇಳಿದ್ದಲ್ಲ ನಾನು. ಫಲಕ್ಷ್ಯ ಪೃಥ್ವಿ ಸಾಮಾನ್ಯ ಸುರಲೋಕ ಮಾತ್ರವೇ ಎಲ್ಲ ಸ್ವಾಧೀನ ಮಾಡಿದ್ದೆ. ಖಂಡಿತ ಅನಾಥರ ಅಂತ ಈ ಸುರರೆಲ್ಲರೂ ಹೋಗಿ ಅವಳ ಮರ ಆ ಸುರರಿಗೆ ಮಾತು ಕೊಟ್ಟು
ದೈತ್ಯರ ತಡಿಯೇ ವಾಗ್ದಾನವನ್ನು ಕೊಟ್ಟಿದ್ದಾಳೆ. ಅದರ ಸ್ವರ್ಗವನ್ನು ತೊರೆಯುವುದಕ್ಕಾಗಿ ಬಂದಿದ್ದಾಳೆ. ಒಂದು ಕಾಡಲ್ಲಿ ನೆಲೆಸಿದ್ದಾಳೆ. ಆದರೂ ಅವಳು ನಮಗೆ ಕೊಟ್ಟದ್ದು ಪಂಥಾಹ್ವಾನಕ್ಕೆ. ಹೌದಪ್ಪ, ಅವಳು ಕೊಟ್ಟಂತ ಪಂಥಾಹ್ವಾನಕ್ಕೆ ನಾವು ಏನು ಪ್ರತಿಕ್ರಿಯೆಯನ್ನು ತೋರಿಸಲಿಲ್ಲ ಅಂತ. ಈಗ ಅವಳೊಬ್ಬಳು ಬಂದು ನೆಲೆಸಿದ್ದಾಳೆ, ಏನು ಸಾಧಿಸಿದ್ದಾಳೆ ಎನ್ನುವ ಪ್ರಶ್ನೆ ನಿಮ್ಮಲ್ಲಿ ಬರುವ. ನೀವು ಮೊದಲು ಹೇಳಿದಾಗೆ ಅರ್ಥನೇ ಸುಂದರ ಹಿಂದೊಂದು ಸಾರಿ ದೇವಲೋಕಕ್ಕೆ ಹೋದ ಸಂದರ್ಭ ನಮ್ಗೆ ಯಾರಿಗೂ ಅವಕಾಶ ಕೊಡದೆ ಕೇವಲ ಅವನ ಕಣ್ಣಿನ ಕಿಚ್ಚಿನಿಂದ ಸುರರನ್ನದ ದರ ಇಳಿಸಿದ ಹೋದ. ನಾನು ಅದನ್ನ ಕೇಳಬೇಕು ಅಂತ ಕಾಟಿದ್ದೆ. ನೀನು ಇದನ್ನೆಲ್ಲ ಮುಂದುವರಿಸಿದ ನೀವು ಮೊದಲು ಸಾರಿ ಹೇಳಿಬಿಟ್ರು. ಮತ್ತೆ ಯುದ್ಧಚರಣೆ ಆಗಂತ ಅದಕ್ಕೂ ಸಮಯ ಇಲ್ಲಲ್ಲ. ನಾನು ಹೇಳಿದ್ದು ಕರುಣಿ ಎಲ್ಲವಳ ಆದಿಮಾಯಕ್ಕೆ ಹೇಳಬೇಕಾದ ನೀನು ಕಣ್ಣಾರೆ ಕಂಡವನಲ್ಲ. ಅಲ್ಲಪ್ಪ, ನಾನು ಕಂಡದ್ದಲ್ಲ ಇದೆಲ್ಲ ನೀನು ಗ್ರಹಿಸಿದೆ ಹಾಗೆ ನಡೆದ ದೃಶ್ಯಗಳು. ಒಂದು ಧೂಮ್ರಲೋಚನೆ, ಚಂಡಮುಂಡರಿ ಸಾವು, ಅಖಂಡ ಬ್ರಹ್ಮಚಾರಿಗಳು ಸಾವು ಅಸಂಭವನೀಯ. ಅಸಂಭವನೀಯ ಎನಿಸಿಕೊಂಡವರು ಸತ್ತರು. ಅವರಿಗೆ ಸಾವು ಬರಬೇಕು ಅಂತ ಆದರೆ ಬ್ರಹ್ಮಚಾರ್ಯ ಅಲ್ವಾ? ಬುದ್ಧಿ ಯಾರಿಗೆ ಕೊಟ್ಟಿದ್ದಾರೆ? ಬಾಲಿ ಕೊಟ್ಟಿದ್ದಾರೆ. ನೀನು ಹೇಳ್ತೀಯಲ್ಲ, ಆವಾಗ ಹೇಳ್ತೀಯಲ್ಲ, ಕೆಲವೊಂದು ಮೇಲಿದ್ದದ್ದು ಕೆಳಗೆ ಬರ್ತದೆ, ಕೆಳಗಿದ್ದದ್ದು ಮೇಲೆ ಹೋಗ್ತದೆ. ಹಾಗೆಯೇ ಎಲ್ಲವರು ಎಲ್ಲ ಸಮಯದಲ್ಲಿ ಸರಿಯುತ್ತಾರೆ. ಹಾಗಿದ್ರೆ ಯಾವ ಬರಕು ಯಾವ ಚುಕ್ಕಿ ಕಾಲದ ಇದ್ದಾಗೆ ಕಾಲ ಕೂಡಿ ಬಂದಾಗ ಅದು ತಾನಾಗಿಯೇ ನಡೆಯುತ್ತದೆ ಎನ್ನುವುದಕ್ಕಿಷ್ಟೇ ಆಧಾರಗಳು. ಅದಕ್ಕೆ ಕಾರಣಗಳು ಅವರು ಚಂಡನಾಡಿದ್ದಾಳೆ. ಹಾಕಿದ ಮಟ್ಟಿಗೆ ಚಂಡಮುಂಡರ ಶಿರವನ್ನು ಚೆಂಡಾಡಿದರು. ಆಡಿದರು ಒಬ್ಬರ ಆಡಿದರು ಅಂತ ಬಹುಸಂಖ್ಯೆ ಅದು ಕೇಳ್ಕೊಂತ ಅಂತೂ ಕರೆದಿದ್ದಾರೆ, ಆಡಿದ್ದಾರೆ ಅಂತ ಆಯ್ತು. ಈಗ ನೋಡಿ, ಇಲ್ಲಿ ಎಷ್ಟು ಜನ ಇದ್ದಿದ್ದು ನಮ್ಮ ಸಭೆಯೊಳಗೆ. ಬಿಡು, ಕೂತ್ಕೊಳ್ಳಿ, ಸ್ಥಳ ಸಾಕಾಗ್ತಿಲ್ಲ. ಆಸನ ಇಲ್ಲದೆ ಸುತ್ತಮುತ್ತ ನಿಂತವರೆಷ್ಟು ಮಂದಿ? ಈಗ ಎಷ್ಟು ಜನ ಆಸನ ಎಷ್ಟು ನಮ್ಮನ್ನ ಕಾಯ್ತಾ ಇದೆ? ನನಗೆ ಅದು ಪ್ರಸ್ತುತ ಜನ ಎಷ್ಟಿದ್ದಾರೆ ಎಂಬುದು ಪ್ರಸ್ತುತ. ಇದ್ದವರು ಹೇಗಿದ್ದಾರೆ ಎಂಬುದೇ ನನಗೆ ಪ್ರಸ್ತುತ. ಅವ್ರು ಯಾಕಿಲ್ಲಿದ್ದಾರೆ? ಅವ್ರು ಆವಾಗ ಹೋಗ್ತಾ ಇದ್ರು. ಬಹುಶಃ ಶುಂಭನಾಜ್ಞೆ ಇನ್ನೂ ಏನಾಗ್ತದೆ ನೋಡೋಣ. ಅಲ್ಲ, ದೇವಿ ಮತ್ತೆ ಹೇಗೆ ಮುಗೀತದೆ? ಎಲ್ಲಿವರೆಗೂ ಎಷ್ಟೊತ್ತಿಗೆ ಮುಗಿಸ್ತದೆ? ಅವ್ರ ನಿರೀಕ್ಷೆ ಇಷ್ಟೊತ್ತಿಗೆ ಮುಗಿದಕ್ಕೆ ಹೊತ್ತಿಗೆ ಮುಗಿತದೆ ಅಂತ ನಿರೀಕ್ಷೆ ಆಗಿದ್ರೆ ಅವರು ಎಲ್ಲ ಇಷ್ಟೊತ್ತು ಅವರಿಗೊಂದು ಕೊಡೋರು ಕಟ್ಟಿದ್ದಾರೆ, ಮುಗೀತದೆ. ಅದು ಇಲ್ಲಿ ಸಮಯ ಹಿಂದೆ ಮುಗಿಸ್ಲಿಕ್ಕೆ ಆಗಲಿಲ್ಲ. ಆದ್ರೆ ಅದು ಅವರಿಗೆ ಅರ್ಥದಿಂದ ಅವರು ಕುಳಿತಿದ್ದಾರೆ. ಆದ್ದರಿಂದಲೇ ನಾವು ಮತ್ತೆ ಅಂತ ಹೇಳಿ ಹೋಗಿ ಇನ್ನೂ ತಪ್ಪುತ್ತದೆ. ಆದ್ದರಿಂದ ಹೋದವರ ನಿನ್ನ ನಿರ್ಧಾರ ಈಗ ಉಳಿದವರನ್ನು ಮುಗಿಸ್ಬೇಕು. ಒಂದು ಅವಕಾಶ ಬಿಡು ಮರಳ ಸುಂದರ ಪ್ರಯತ್ನ ಮಾಡ್ತೀಯ. ಅಚ್ಚರಿಯ ರಾಗವನ್ನೇ ಬದಲಾಯಿಸಬೇಕು. ಈ ರಾಗವನ್ನು ಕೇಳಿದ ಕೆಲವು ಸಮಯ ಈ ರಾಗ ನೀವು ಬಳಸಿದಂತೆ ಗೊತ್ತಾಯ್ತು ನನಗೆ. ಎಲ್ಲವರು ನಮ್ಮ ಇಷ್ಟದೊಳಗೆ ಏರಿ ಹೋಗುತ್ತೆ ಅದನ್ನ ಗ್ರಹಿಸಿದಂತ ನೀನು ಸಾಲೇ ರಾಗವನ್ನೇ ಬಳಸಿದ್ದೀಯ. ಆಲೋಚನೆ ಮಾಡಿ ನಾನು ಹೇಳುವಂತದ್ದು ಮನದ ಅನಿಸಿಕೆಯು ನಿಮ್ಮ ಬಗೆದ ಜನರ ಆಡುವ ಮಾತು ಪರೋಕ್ಷವಾಗಿ ಕೇಳಿದೆ. ಯಾಕೆ ಶುಂಭನಿಗೆ ಮೂರ್ಖತನ? ನಾನು ಹೇಳುವುದಿಲ್ಲ, ಎದುರುಗಡೆ ಹೇಳದಿದ್ರೆ ಹಿಂದಿನ ಅವರ ಕಿವಿ ನಾವು ಕೇಳಿದ್ವಿ. ಅದನ್ನು ನೀವು ಲೆಕ್ಕಕ್ಕೆ ತಕ್ಕೊಳ್ಳೋರಲ್ಲ ಎನ್ನುವುದು ನನಗೆ ಹಿಂದಿನಿಂದ ಹೇಳುವವರಿಗೆ ಮೂರ್ಖತನ. ಹಾಗಿದ್ರೆ ಮುಂದೇನು ಮಾಡಬೇಕು ಎನ್ನುವ ಪ್ರಶ್ನೆಗೆ ನನ್ನ ಮನದ ಅನಿಸಿಕೆಯನ್ನ ಮುಂದಿಡುತ್ತಾ ಇದ್ದೇನೆ. ಬಿಡು, ಇದನ್ನು ಕರೆಸಿಕೊಳ್ಳಿಕ ನಾವು ಕಟ್ಟಿ ಬೆಳೆಸಿದ ಜನಾಂಗವನ್ನ ಕೊಲ್ಲುವುದಕ್ಕೆ ಬೆಳೆಸಿದವನಿಗೆ ಹಕ್ಕಿಲ್ಲ.
ಯಾಕೆ ಇವನ್ನೆಲ್ಲ ಯಮನ ಸದನಕ್ಕೆ ಅಡ್ಡುತ್ತಾ ಇದ್ದೀರಿ ಪ್ರಭು? ಅದಕ್ಕೆ ಓದುವುದು ಬರುವುದಿಲ್ಲ. ಯುದ್ಧವನ್ನ ಉಳಿಸಿಕೊಳ್ಳುವುದು ಯಾಚಿಸಿದರೆ ಮಕ್ಕಳು ಸ್ವಾಭಾವಿಕವಾಗಿ ತಪ್ಪು ಮಾಡುತ್ತಾರೆ. ತಪ್ಪು ಮಾಡಿದ ಮಕ್ಕಳನ್ನ ಅವ ತಪ್ಪಾಯ್ತಮ್ಮ ಕ್ಷಮಿಸಮ್ಮ ಅಂತ ಹೇಳಿದ್ರೆ ಆ ಮಾತೃಕರು ಕರುಗುತ್ತದೆ. ತಾಯಿಯಾಗಿದ್ದರು ಮಕ್ಕಳನ್ನು ರಕ್ಷಣೆ ಮಾಡುತ್ತಾರೆ, ತಪ್ಪನ್ನು ತಿದ್ದುತ್ತಾರೆ. ಪ್ರಭು, ಲೋಕಕ್ಕೆ ವಿಶ್ವಕ್ಕೆ ನಾಯಕಿ ಎನಿಸಿಕೊಂಡಂತ ವಿಶ್ವ ನಾಯಕಿಯ ಜನರಕ್ಕೆ ಎರಗಿ ವರವನ್ನು ಅನುಗ್ರಹಿಸಿದನಲ್ಲ, ಆ ವರದ ನೆರದಲ್ಲಿ ಇನ್ನೂ ಅನುಭವಿಸಬಹುದು. ಅವನದೇ ನಿನಗೊಂದು ಭಾವ ಭಕ್ತಿಯ ಒಂದು ಕೆಲಸ ಮಾಡುವ, ಒಂದು ದಂಡ ಕಾಂಡಗಳನ್ನು ನೆನ್ಕೊಡ್ತೇನೆ. ಅದನ್ನು ಹಿಡಿದು ನೇರವಾಗಿ ಕದಮಾವನಕ್ಕೆ ಹೋಗಿ ಕೊಡ್ತೀರಯ್ಯ. ನಾನು ಬರ್ತಲ್ಲ, ನೀನು ಹೋಗಿ ಅಂತೇಳಿ ಅಲ್ಲಿ ಯಾವುದೋ ಒಂದು ವೃಕ್ಷವನ್ನು ಆರಿಸಿತು. ಕಾಳಿದಾಸನ ಹುಟ್ಟು ವೃಕ್ಷದಾರಿಯಲ್ಲಿ ಕುಳಿತು ಅವಳನ್ನು ಕುರಿತು ಜಪಿಸುವುದಕ್ಕೆ ಆರಂಭಿಸಿತು. ಯಾವತ್ತೂ ಕಳೆದುಕೊಳ್ತಾ ಇದ್ದೀನಿ. ಒಲಿದವನು ಒಲಿಯಬಹುದು, ಒಂದೊಮ್ಮೆ ಅವರಲ್ಲಿ ಒಲಿಯಲಿಲ್ಲ ಅಂತಾದರೆ ನೇರವಾಗಿ ಇಲ್ಲಿಗೆ ಬಾ. ನಮ್ಮಲ್ಲಿ ಉಣ್ಣುವುದಕ್ಕೆ ತಿನ್ನುವುದಕ್ಕೆ ವ್ಯವಸ್ಥೆ ಮಾಡಬೇಕು. ಏನು ಇಂದ್ರು ಇನ್ನೂ ಎಷ್ಟು ನಿನಗೆ ಆ ಸನ್ಯಾಸ ಬೇಡ ಅಂತ ಆದರೆ ನಮ್ಮಲ್ಲಿ ಉಂಟಲ್ಲ, ಸರಿ ಊಟ ಮಾಡಿ ದಪ್ಪದ ಹಾಸ್ಯಗಳು ಉದ್ದಕ್ಕೆ ಮಲಗಿ ನಿದ್ರೆ ಮಾಡಿ ಇದೆರಡೂ ನಿನಗೆ ಆಗಲಿಲ್ಲ ಅಂತಾದರೆ ನಿನ್ನಂತಹ ಹೇಳಿಗಳು ಈ ಶ್ವಾಸದಲ್ಲಿ ಇರುವುದಕ್ಕೆ ಹೇಳಿಸಿರಲ್ಲ. ಹಳೆಯರಿಗೆ ಅರ್ಥ ಆಗಿತ್ತು. ನನ್ನ ದೇಹದಲ್ಲಿ ಹರಿಯುವ ಪ್ರತಿಯೊಂದು ಭತ್ತದ ಕುಂದು ನಿಮ್ಮ ಋಣದಿಂದ ತಿಳುವಳಿಕೆ ತೆಪ್ಪ ಮನಸ್ಸಿಗೆ ಕಂಡದ್ದನ್ನು ಆಡಿದೆ. ಮಾಡುವುದು ಬಿಡುವುದು ನಿಮಗೆ ಬಿಟ್ಟದ್ದು, ಮಾಡಲೇಬೇಕು ಅಂತ ಹತ್ಯೆ ಮಾಡುವವನೆಲ್ಲರೂ ವಿಚಾರಿಸಿದ ನಿಮ್ಮಲ್ಲಿ. ಆದರೆ ನನ್ನನ್ನ ಈ ರೀತಿಯ ಯಾವತ್ತು ರಕ್ತ ಬೀಜ ನೆನ್ನುವ ಗನ ತಿರುವಿಗೆ ಪಾತ್ರರಾಗುವುದಕ್ಕೆ ದಾರಿ ಮಾಡಿಕೊಟ್ಟವರು ನೀವು. ಕೊಡೆ ಅಪ್ಪಣೆ ಅಂತ ಮಾಡಿ ಹೋಗ್ತೇನೆ. ಆ ಎಂಬುವವರನ್ನ ಕರೀತೇನೆ. ಒಂದರಾಯಿತು ಆಗಲೆಲ್ಲ ಒಂದಾದ ರಕ್ತ ಬೀಜದ ಮುಖ ಮತ್ತೆ ಭರವಸೆ ಉಂಟಿಲ್ಲದೆ ಈ ಕಾರ್ಯ ಸಾಧನದಿಂದಾದೀತು ಎನ್ನುವಂತ ಭರವಸೆಯಿಂದಲೇ ನಾನು ಮಾತನ್ನ ಹೇಳಿದ್ದು. ಉರಿಯುವ ಬೆಂಕಿಗೆ ತುಪ್ಪ ಮತ್ತೆ ಯಾಕೆ ಹಾಕಬೇಕು? ಜ್ವಾಲೆಯನ್ನು ಹೆಚ್ಚಲಿ ಎಂದು. ಅದಕ್ಕೆ ನಿನ್ನನ್ನು ಈ ರೀತಿಯಾಗಿ ಕೆಣಕಬೇಕಾಯಿತು. ಆದಷ್ಟು ಬೇಗ ಹೋಗ. ನೋಡಿಯ ಬಾ ಅಂತ ಹೇಳಿದ್ದ, ಅವತ್ತು ಕೇಳಿದ್ರ ಬಾ ಅಂತ ಹೇಳಿದ್ರು, ಹೋಗು ಅಷ್ಟೇ ಹೇಳಿದ್ರು. ಹಿಂದೆ ಹೋದಲ್ಲ ಏನಾದ್ರು ಅಲ್ಲಿಗೆ ನಮ್ಮನ್ನು ಕಳಿಸಿಕೊಂಡು ಹೋಗೋದು. ಒಂದು ಮಾತು ಹೇಳ್ತೇನೆ ನೋಡಿ, ಸಾಯುವ ಕಾಲಕ್ಕೆ ಮತ್ತಿಲ್ಲ ಅಲ್ವಾ? ಅಂತ ಆದ ಮೇಲೆ ಮತ್ತೆ ನಾವು ಯಾಕೆಲ್ಲ ಮಾಡಬೇಕು ಹೇಳಿದ ಯೋಜನೆ. ಆತ್ಮೀಯ ಬಂಧುಗಳೇ, ಸಾಕಲ್ಲ ನಿಮಗೆ ಸಂಸಾರ? ಸಂಸಾರದಲ್ಲಿ ಏನು ತಿಳ್ಕೊಂಡ್ರಲ್ಲ, ಸಂಸಾರದ ಮಧ್ಯದಲ್ಲಿರುವ ಒಂದು ಸೊನ್ನೆ ತೆಗೀರಿ. ಸಂಸಾರ ಸೊನ್ನೆ ಇದ್ರೆ ಮಾತ್ರ ಬೆಲೆ, ಸೊನ್ನೆ ಇಲ್ಲದಿದ್ದರೆ ಅದು ಸಂಸಾರ. ಸಂಸಾರ ಎನ್ನುವಂತ ಸಾಗರವನ್ನು ನೀವು ಏ ರೀತಿ ದಾಟಿದ್ದು ಸಾಕು. ದೇವಿಯ ಮಹಾತ್ಮೆಯನ್ನು ನಿಮ್ಗೆ ತೋರಿಸ್ತೇನೆ. ಬರ್ಲಿಕ್ಕೆ ಇವ್ರಿಗೆ ಸಮಯ ಆಗಿಲ್ಲ.
ನಾನು ಸುಮ್ಮನನ್ನು ದೂರುದಿಲ್ಲ, ನಾನು ಒಡೆಯನ್ನು ದೂರುದಿಲ್ಲ. ಯಾಕೆ ಈವರೆಗೆ ನನಗೆ ಅನ್ನ ಕೊಟ್ಟಿದ್ದಕ್ಕೆ ಒಂದು ಸಾರ್ಥಕತೆ ಆಗಿದೆ. ದೇವಿ ಮಾತ್ರ ದೇವಿಯನ್ನ ಕಾಣುವುದಕ್ಕೆ, ದೇವಿಯನ್ನ ಕಾಣುವ ಮನಸ್ಸಿದ್ದವರೆಲ್ಲ ಬಂದಿದ್ದರು.